ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅವ್ರನ್ನ ಬರಮಾಡ್ಕೊಳ್ಳೋದು ಸಿಎಂ ಸಿದ್ದರಾಮಯ್ಯನವರು. ಈ ನಿಟ್ಟಿನಲ್ಲಿ ಇವತ್ತು ಮುಖಾಮುಖಿ ಆಗ್ತಾ ಇದ್ದಾರೆ ಮೋದಿ ಮತ್ತು ಸಿಎಂ ಸಿದ್ದರಾಮಯ್ಯ. ಪ್ರಧಾನಿಯವ್ರನ್ನ ಬರಮಾಡ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಳಿಗ್ಗೆ 10 ಗಂಟೆಗೆ HAL ಏರ್ಪೋರ್ಟ್ನಲ್ಲಿ ಪ್ರಧಾನಿಗೆ ಸಿದ್ದರಾಮಯ್ಯನವರು ಸ್ವಾಗತವನ್ನು ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಮುಖಾಮುಖಿ ಆಗ್ತಾ ಇದ್ದಾರೆ. ಅವ್ರಿಗೇನಿಗೆ ಬರ್ತಾರಲ್ಲ ಬೆಂಗಳೂರಿಗೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದೇ ಸಿಎಂ ಸಿದ್ದರಾಮಯ್ಯನವರು. ಪ್ರೋಟೋಕಾಲ್ ಪ್ರಕಾರ ಆದಿಚುಂಚನಗಿರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಅವ್ರನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ವೆಲ್ಕಮ್ ಮಾಡ್ಕೊಳ್ತಾರೆ. ಪ್ರಧಾನಿಯನ್ನು ಬರಮಾಡ್ಕೊಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಬೆಳಿಗ್ಗೆ 10 ಗಂಟೆಗೆ HAL ಏರ್ಪೋರ್ಟ್ನಲ್ಲಿ ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯನವರು ಸ್ವಾಗತ ಮಾಡ್ತಾರೆ. ಆದಿಚುಂಚನಗಿರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಹೋಗೋದಕ್ಕಿಂತ ಮುಂಚೆ ಫಸ್ಟು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದೇ ಸಿಎಂ ಸಿದ್ದರಾಮಯ್ಯನವರು. ಅಂದರೆ ಇದೇನು ಯಾವುದೇ ರೀತಿಯಾದಂಥ ರಾಜಕೀಯ ಕಾರ್ಯಕ್ರಮ ಅಲ್ಲ. ರಾಜಕೀಯ ಮಾತುಗಳು ಬಹುಶಃ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾರ ಬಾಯಲ್ಲೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಟೋಟಲಿ ಒಂದು ದೈವ ಮಂದಿರವನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಇವತ್ತು ಸೇರುವಂಥ ಜನರೆಲ್ಲ ಯಾವುದೇ ರಾಜಕೀಯ ಚರ್ಚೆಗೆ ಬರುವಂತಹ ಜನ ಅಲ್ಲ, ಭಕ್ತಾದಿಗಳು ಬರ್ತಾರೆ. ಭಕ್ತಾದಿಗಳನ್ನು ಉದ್ದೇಶಿಸಿ ಇವತ್ತು ಮೋದಿಯವರು ಮಾತಾಡ್ತಾರೆ ಅನ್ನೋದು ಸಹಜವಾಗಿ ಗೊತ್ತಾಗ್ತಾ ಇರುವಂಥ ವಿಚಾರ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೂಪೇಶ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ರೂಪೇಶ್, ಒಂದು ಕಡೆ ಈಗ ಭೈರವೈಕ್ಯ ಮಂದಿರವನ್ನು ನೋಡಲಿಕ್ಕೆ, ಕಣ್ತುಂಬಿಕೊಳ್ಳಲಿಕ್ಕೆ ಭಕ್ತಾದಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಮೋದಿಯವರು ಇವತ್ತು ಆ ಒಂದು ಮಂದಿರವನ್ನು ಉದ್ಘಾಟನೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ಗಂಟೆಗೆ ಬರ್ತಾರೆ, ಏನಿದೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಆದಿಚುಂಚನಗಿರಿ ಮಠ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಠಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಸಂಭ್ರಮ ಎಲ್ಲವೂ ಕಡೆ ಇದೆ, ಭದ್ರತೆ ಕೂಡ ದೊಡ್ಡ ಮಟ್ಟಕ್ಕಿದೆ. ಒಟ್ಟಾರೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ದೆಹಲಿಯಿಂದ ಹೊರಟಿದ್ದಾರೆ. ಅವರು ಬೆಂಗಳೂರಿಗೆ 10:55ಕ್ಕೆ ಬರ್ತಾರೆ. ಬೆಂಗಳೂರಿಗೆ 10:05ಕ್ಕೆ ಬಂದ್ರೆ ಅವರು 10:55ಕ್ಕೆ ಈ ಮಠಕ್ಕೆ ಬರ್ತಾರೆ. ವಿಶೇಷ ವಿಮಾನದಲ್ಲಿ HALಗೆ ಬಂದಿಳಿದಾಗ ಅವರು ಅಲ್ಲಿಂದ ಇಲ್ಲಿಗೆ ಹೆಲಿಕಾಪ್ಟರ್ ಮೂಲಕವಾಗಿ ಇಲ್ಲಿ ತಪೋವನ ಬಳಿ ಇರತಕ್ಕಂಥ ಹೆಲಿಪ್ಯಾಡ್ಗೆ ಇಲ್ಲಿ ಬರ್ತಾರೆ. ಅದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕವಾಗಿ ಆದಿಚುಂಚನಗಿರಿ ಮಠಕ್ಕೆ ಬರ್ತಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ಮಠದಲ್ಲಿರ್ತಕ್ಕಂಥ ಹೆಲಿಪ್ಯಾಡ್ಗೆ ಬಂದಾಗ ಅಲ್ಲಿಂದ ನೇರವಾಗಿ ಆದಿಚುಂಚನಗಿರಿ ಮಠಕ್ಕೆ ಪ್ರವೇಶನ ಪಡ್ಕೊಳ್ತಾರೆ. ಪಟ್ಟದಲ್ಲಿ ಮೊದಲನೇದಾಗಿ ಜ್ವಾಲಾಪೀಠದ ದರ್ಶನ ಪಡ್ಕೊಳ್ತಾರೆ. ಗೋರಕ್ಷನಾಥರು ತಪಸ್ಸು ಮಾಡಿದ ಜಾಗ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅದರ ದರ್ಶನವನ್ನು ಪಡ್ಕೊಂಡು ಅಲ್ಲಿಂದ ಕಾಲಭೈರವನಿಗೆ ಪೂಜೆಯನ್ನ, ವಿಶೇಷ ಪೂಜೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡೋರಿದ್ದಾರೆ. ಅಲ್ಲಿಂದ ಅಲ್ಲಿ ಈಗ ಇಲ್ಲಿ ಬಾಲಗಂಗಾಧರ ಗದ್ದುಗೆ ಭೈರವೈಕ್ಯ ಮಂದಿರವನ್ನ ಉದ್ಘಾಟನೆ ಮಾಡೋರಿದ್ದಾರೆ. ಒಟ್ಟಾಗಿ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಮಂದಿರ ಉದ್ಘಾಟನೆ ಮಾಡಲಾಗಿದ್ದು, 80 ಕೋಟಿ ವೆಚ್ಚ ಆಗಿದ್ದು ಬೇರೆ ಬೇರೆ ಹೊಯ್ಸಳ ಇರಬಹುದು, ಚಾಲುಕ್ಯ ಇರಬಹುದು, ಬೇರೆ ಬೇರೆ ಶೈಲಿಯಲ್ಲಿ ಆ ಒಂದು ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಈ ಮಂದಿರದ ಉದ್ಘಾಟನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಠದ ಒಳಗಡೆನೆ ಮಾಡ್ತಾರೆ. ಅಲ್ಲಿಂದ ಈ ನೇರವಾಗಿ BGS ಮೈದಾನಕ್ಕೆ ಬರ್ತಾರೆ. ಸಾರ್ವಜನಿಕರು ಇರ್ಬೋದು, ಬೇರೆ ಯಾರಿಗೂ ಕೂಡ ಆ ಮಠಕ್ಕೆ ಪ್ರವೇಶ ಇವತ್ತಿರೋದಿಲ್ಲ. ಯಾಕಂತ ಹೇಳಿದ್ರೆ 12:30 ಬಳಿಕ ಎಲ್ಲ ಪ್ರವೇಶಗಳಿರುತ್ತೆ. ಅದಕ್ಕಿಂತ ಮುಂಚೆನೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರವೇಶಗಳು ಇರೋದಿಲ್ಲ. ಹೀಗಾಗಿ ಎಲ್ಲಾ ರೀತಿಯ ಭದ್ರತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ, ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಒಟ್ಟಾರೆಯಾಗಿ 11:30 ಅಷ್ಟೊತ್ತಿಗೆ ಸಾರ್ವಜನಿಕ ಕಾರ್ಯಕ್ರಮ BGS ಮೈದಾನದಲ್ಲಿ ಆಗುತ್ತೆ. ಈ BGS ಮೈದಾನದಲ್ಲಿ ಕುಮಾರಸ್ವಾಮಿ, ಚಲರಾಯಸ್ವಾಮಿ ಸೇರಿ ಹಲವಾರು ಜನ, ಅಶೋಕ್ ಸೇರಿ ಹಲವಾರು ಜನ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮ ಇರ್ತಾರೆ. ರಾಜ್ಯಪಾಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಇದೆ. ಒಟ್ಟಾರೆಯಾಗಿ ಸಿದ್ಧತೆಗಳನ್ನು ಬರೆದು ಮಾಡ್ಕೊಳ್ಳಲಾಗ್ತಾ ಇದೆ. ನೀವು ನೋಡಬಹುದು, ಈಗ ಮಠದ ಆವರಣದಲ್ಲಿದ್ದೇವೆ. ಇನ್ನೇ ಮಠ ಸ್ವಲ್ಪ ದೂರದಲ್ಲಿದೆ, ಅದು ಈಗ ಪ್ರವೇಶ ನಿಷೇಧವಾಗಿದೆ. ಹೊರಭಾಗದಲ್ಲಿದ್ದೀವಿ, ನೋಡಬಹುದು ನೀವು. ಎಲ್ಲಾ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ಪೊಲೀಸರು ಬ್ಯಾರಿಕೇಡಿಂಗ್ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಯಾವುದೇ ರೀತಿ ಭದ್ರತಾ ಲೋಪ ಆಗಬಾರದು. ಹೀಗಾಗಿ 2500 ಜನ ಪೊಲೀಸರನ್ನ ಭದ್ರತೆಗೋಸ್ಕರ ನಿಯೋಜನೆ ಮಾಡಲಾಗಿದೆ. ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿಗೆ ದಕ್ಷಿಣ ಭಾರತದ ಪಂಚೆ ಹಾಗೂ ಶಲ್ಯ ಎಲ್ಲವನ್ನು ಕೂಡ ಹಾಕಿ ವೆಲ್ಕಮ್ ಅನ್ನ ಮಾಡಲಿಕ್ಕೆ ಸಿದ್ಧತೆಗಳು ನಡೆದಿದೆ. ಒಟ್ಟಾರೆಯಾಗಿ ಈಗ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಭಾಗವಹಿಸಬಹುದು. ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಾರೆ. ಹೀಗಾಗಿ 2,500 ಜನ ಪೊಲೀಸ್ನವರು ಕೂಡ ಹಾಕಲಾಗಿದೆ. ನಿನ್ನೆಯಿಂದಲೂ ಕೂಡ ಒಂದಿಷ್ಟು ರಸ್ತೆಗಳನ್ನು ಬಂದ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಭದ್ರತಾ ಲೋಪ ಆಗಬಾರದು. ಅದೇ ರೀತಿ ಡ್ರೋನ್ ಹಾರಾಟ ಇರಬಹುದು, ಎಲ್ಲವನ್ನೂ ಕೂಡ ಬಂದ್ ಮಾಡಲಾಗಿದೆ. ಒಟ್ಟಾರೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡಲಿಕ್ಕೆ ಬರದ ಸಿದ್ಧತೆಗಳಾಗ್ತಾ ಇದೆ. ಒಟ್ಟಾರೆಯಾಗಿ 11 ಗಂಟೆ ಸರಿಯಾಗಿ ಮಠಕ್ಕೆ ಬರ್ತಾರೆ. ಅದಾದ ಬಳಿಕ ಕಾರ್ಯಕ್ರಮ ಆಗುತ್ತೆ. ಮತ್ತೆ ಎಂದಿನಂತೆ ಮಠಕ್ಕೆ ಸಾಕಷ್ಟು ಜನ ಭಕ್ತರು ಮೊದಲಿಂದನೂ ಬರ್ತಾ
ಇದ್ರು. ಹೀಗಾಗಿ ಇವತ್ತು ಮಧ್ಯಾಹ್ನದ ಬಳಿಕ ಅವರು ಗದ್ದುಗೆಯ ದರ್ಶನ ಅಥವಾ ಮಠದಕ್ಕೆ ಭೇಟಿಯನ್ನು ಕೊಡಬಹುದು. ಅಷ್ಟರೊಳಗೆ ಭೇಟಿಯನ್ನು ನಿಷೇಧ ಮಾಡಲಾಗಿದೆ. ಒಟ್ಟಾರೆಯಾಗಿ BGS ಮೈದಾನಕ್ಕೆ ಬಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಜನ ಅಟೆಂಡ್ ಮಾಡಬಹುದು ಅಂತೇಳಿ ತಿಳಿಸಲಾಗಿದೆ. ಸಚಿನ್, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.